ಚೈತ್ರಕ್ಕೆ ಏನಾದ್ರು ಸಿಹಿ ಸುದ್ದಿ ಕೊಡ್ತಾರ ಅಂತ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಆದ್ಮೇಲೆ. ಅಲ್ಲ, ಗೊತ್ತಿಲ್ಲ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅಂತ. ಕೊಟ್ರ ಅಪ್ಪ ಅಮ್ಮ ಕೊಡ್ಬೇಕು. ನೆಕ್ಸ್ಟ್ ನೀವು ಬಿಗ್ ಬಾಸ್ ಲಾಸ್ಟ್ ಇನ್ನೇನು ಆಚೆ ಎಲ್ಲ ಬಂದ್ರೆ ಜೈಲಿಗೆ ನಮಸ್ಕಾರ ಮಾಡ್ತೀರಾ, ಯಾಕೆ? ನಾನ್ ನಂಬ್ತೀನಿ ಭಗವಾನ್ ಶ್ರೀಕೃಷ್ಣ ಅವನು ಕೃಷ್ಣಾವತಾರವನ್ನು ಪ್ರಾರಂಭ ಮಾಡೋದಕ್ಕೆ ಜೈಲಿನಲ್ಲೇ ಹುಟ್ಟುತ್ತಾನೆ ಅಂತ. ಹಾಗಿರ್ಬೇಕಾದ್ರೆ ಭಗವಂತನೇ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಅದು ದೇವಸ್ಥಾನಕ್ಕೆ ಸಮಾನ. ಮಥುರೆಗೆ ಹೋದ್ರು ಅಲ್ಲಿ ನಿಮಗೆ ಜೈಲ್ ತರದ್ದೇ ಇದು ಕಾಣುತ್ತೆ, ದೇವಸ್ಥಾನ ಕಾಣುತ್ತೆ. ಹಾಗಾಗಿ ಮನುಷ್ಯನ ಕರ್ಮಗಳನ್ನು ಕಳೆಯೋದಕ್ಕೆ ಭಗವಂತನೇ ಸೂಚಿಸಿದ ಜಾಗ ಜೈಲಾಗ್ಬೋದು. ಆದ್ರೆ ಮಾಡದೇ ಇರೋ ತಪ್ಪಿಗೆ ನೀವು ಜೈಲಿಗೆ ಹೋಗ್ತೀರಿ ಅನ್ನೋದಾದ್ರೆ ಅದನ್ನ ಕರ್ಮ ಕಳೆಯುವ ದೇವಸ್ಥಾನ ಅಂತಲೇ ನೋಡಿ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ನನಗದು ವಿಶೇಷ. ನೀವು ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಿಸ್ ಮಾಡ್ಕೋತೀರಾ? ಬಿಗ್ ಬಾಸ್ ಧ್ವನಿಯನ್ನು ಮಿಸ್ ಮಾಡ್ಕೊಳ್ತೀನಿ, ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅವ್ರ ಧ್ವನಿಯನ್ನು. ನೀವೇನಾದ್ರೂ ಇನ್ ಕೇಸ್ ಕ್ಯಾಪ್ಟನ್ ಆಗಿದ್ರೆ ನೀವು ಇರುವಾಗ ಏನ್ ಬದಲಾವಣೆಯನ್ನ ತರ್ತಾ ಇದ್ರಿ? ತುಂಬಾ ಬದಲಾವಣೆಗಳನ್ನ ತರಬೇಕು ಅನ್ನೋ ಯೋಚನೆ ನನಗಿತ್ತು. ಅಂದ್ರೆ ಮನೆಯ ನಿಯಮಗಳನ್ನ ಮುರಿದಾಗ ಎಲ್ಲರೂ ಶಿಕ್ಷೆ ಕೊಡ್ತಿದ್ರು, ಶಿಕ್ಷೆಯಿಂದ ಆಚೆಗೆ ಬೇರೆ ಏನೋ ಮಾಡಬೇಕು ಅನ್ನೋದು ಯೋಚನೆ ಇತ್ತು. ಅಂಡ್ ಮನೆಯಲ್ಲಿ ಒಂದಷ್ಟು ಜನರ ಪ್ರತಿಭೆಗಳಿಗೆ ಸರಿಯಾಗಿರೋ ಒಂದು ಸೂಕ್ತ ವೇದಿಕೆನ ಕ್ಯಾಪ್ಟನ್ ಆದವ್ರು ನಿಭಾಯಿಸಬೇಕಾಗಿತ್ತು. ಸೊ ಅದಕ್ಕೆಲ್ಲ ಒಂದಷ್ಟು ಟೈಮ್ ಅಡ್ಜಸ್ಟ್ ಮಾಡೋದು ಮತ್ತು ಯಾರು ತಪ್ಪು ಮಾಡದೇ ಇರೋವಾಗ ನೋಡ್ಕೊಳ್ಳೋದು, ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾಡೋ ಕೆಲಸ, ಕ್ಲೀನಿಂಗ್ ಡಿಪಾರ್ಟ್ಮೆಂಟು, ಕಿಚನ್ ಡಿಪಾರ್ಟ್ಮೆಂಟು, ಇದರಲ್ಲಿ ಒಂದಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋದೆಲ್ಲ ತುಂಬಾ ಇತ್ತು. ಸುದೀಪ್ ಸರ್ ಲಾಸ್ಟಿಗೆ ನಿಮ್ಮ ಕಣ್ಣನ್ನ ಒರೆಸ್ತಾರೆ, ಅವಾಗ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಅದೇ ನಾನು ಹೇಳ್ತಾ ಇದ್ದೆ, ಅಂದ್ರೆ ಒಬ್ಬ ಮಗಳು ತವರಿಂದ ಹೊರಡುವಾಗ ತಂದೆ ಹೇಗೆ ಕಳಿಸ್ತಾನೆ ಆ ತರದ ಭಾವದಲ್ಲಿ ನನ್ನನ್ನು ಕಳಿಸಿದ್ರು. ಖುಷಿ ಇದೆ ನಂಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದೇ ಸಾಮಾಜಿಕ ಚಟುವಟಿಕೆಗಳನ್ನು ಮುಂಚೆ ಹೇಗೆ ಮಾಡ್ತಿದ್ದೆ ಅದೇ ಹೋರಾಟವನ್ನು ಮತ್ತಷ್ಟು ಮುಂದುವರಿಸಬೇಕು, ಇನ್ನಷ್ಟು ಇನ್ನಷ್ಟು ವೇಗವಾಗಿ ಮುಂದುವರಿಸಬೇಕು ಅನ್ನೋ ಯೋಚನೆ ಇದೆ. ಅದರಿಂದ ಆಚೆಗೆ LLB ಮಾಡಬೇಕು ಅನ್ನೋ ಯೋಚನೆ ಇದೆ. LLB ಯಾಕೆ ಈಗ LLB? ಅದೇ ಅಂದ್ರೆ ಒಂದಷ್ಟು ಈ ದೇಶದಲ್ಲಿ ತುಂಬಾ ಜನಕ್ಕೆ ಕಾನೂನಿನ ಬಗ್ಗೆ ಅರಿವಿಲ್ಲ. ಆ ಕಾರಣಕ್ಕೆ ಬಹಳ ಜನ ನಿರಪರಾಧಿಗಳು ಒದ್ದಾಡ್ತಾ ಇದ್ದಾರೆ. ಅಂದ್ರೆ ನ್ಯಾಯ ಸಿಗೋದು ತುಂಬಾ ತಡವಾಗ್ತಾ ಇರೋ ಕಾರಣಕ್ಕೆ ಒದ್ದಾಡ್ತಿದ್ದಾರೆ. ನಾನು ಸಂಕಷ್ಟದಲ್ಲಿದ್ದಾಗ ನನಗೆ ಬಹಳ ಮಂದಿ ವಕೀಲರ ತಂಡ, ಇಡೀ ರಾಜ್ಯದಾದ್ಯಂತ ತುಂಬಾ ವಕೀಲರ ತಂಡ ನನಗೆ ಸಹಾಯ ಮಾಡಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಾವು ಇನ್ನೊಬ್ಬರಿಂದ ಸಹಾಯ ತಗೊಳ್ತೀವಿ ಅಂದ್ರೆ ನಾವು ಅದನ್ನ ಸಮಾಜಕ್ಕೆ ವಾಪಸ್ ಮರಳಿ ಕೊಡಬೇಕು ಅನ್ನೋ ಯೋಚನೆ ಇದೆ. ಹಾಗಾಗಿ ಅದೇ ಧ್ವನಿ ಇಲ್ಲದವರಿಗೆ ಒಂದಷ್ಟು ಕಾನೂನಿನ ಜ್ಞಾನ ಅರಿವು ಮೂಡಿಸುವಂತ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಬೇಕು ಅಂತಿದೆ. ಓಕೆ, ನಮ್ ಕಡೆಯಿಂದ ಕೂಡ ಶುಭವಾಗ್ಲಿ. ವಿಶ್. ನಾನು ಇವಾಗ ಒಂದಷ್ಟು ಜನರ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ. ಓಕೆನಾ? ಭವ್ಯ. ಮುಗ್ಧತೆನ ಪೆದುತನ ಅಂತ ಗೊತ್ತಾಗೋದಿಲ್ಲ. ಫಿಸಿಕಲ್ ಟಾಸ್ಕಲ್ಲಿ ತುಂಬಾ ಚೆನ್ನಾಗಿ ಆಡ್ತಾಳೆ. ಶಿಶಿರ್. ಒಬ್ಬ ಒಳ್ಳೆ ಹೃದಯವಂತ ಅಣ್ಣ. ಶಿಶಿರ್ ಅವ್ರ ಬಗ್ಗೆ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ನಾವು ಈ ಸಂಜೆಯಿಂದ ಅವ್ರದ್ದು ಇಂಟರ್ವ್ಯೂಗಂತ ಹೋಗಿದ್ವಿ. ಅವಾಗ ನಿಮ್ ಬಗ್ಗೆ ಅವ್ರ ಹತ್ರ ಕೇಳಿದಾಗ ಅವರೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು. ಚೈತ್ರ ಅವರು ಲಾಸ್ಟ್ ನೀವು ಶಿಶಿರ್ ಅವ್ರು ಹೋಗೋಕ್ಕಿಂತ ಒಂದ್ ವಾರದ ಮುಂಚೆ ನೀವೇನೋ ಹೋಗ್ತೀರಾ ಅಂತ ಆಚೆ ಬಂದಿರ್ತೀರಾ, ಆಮೇಲೆ ಮತ್ತೆ ವಾಪಸ್ ಬರ್ತೀರಾ. ಅವಾಗ ಅವ್ರಿಗೆ ಹೇಳ್ತೀರಾ, ಶಿಶಿರಣ್ಣ ಯಾರನ್ನ ಮದ್ವೆ ಕರಿತೀನೋ ಗೊತ್ತಿಲ್ಲ, ನಿಮ್ಮನ್ ಮಾತ್ರ ಕರಿತೀನಿ ಅಂತ ಹೇಳ್ತೀರಾ. ಅವಾಗ ಅದನ್ನ ನಾನು ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತು ನಾನು ಒಂದಷ್ಟು ಜವಾಬ್ದಾರಿನ ನಿಭಾಯಿಸ್ತೀನಿ, ಅವ್ರ ಮದ್ವೆಲಿ ನಿಂತು ಎಲ್ಲ ಶಾಸ್ತ್ರನೂ ನಾನೇ ಮಾಡ್ತೀನಿ ಅಂತ, ಮುಂದೆ ನಿಂತು ಮಾಡ್ತೀನಿ ಅಂತ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಶಿಶಿರ್ ಅವರು. ಖಂಡಿತ. ಅಂದ್ರೆ ಶಿಶಿರಣ್ಣನ್ಗೆ ಅವ್ರಿಗೆ ಯಾವಾಗ್ಲೂ ಅಣ್ಣನ ಸ್ಥಾನ ನಾನು ಯಾವಾಗ್ಲೂ ಕೊಡ್ತೀನಿ. ಅದೊಂದು ತುಂಬಾ ಪ್ಯೂರ್ ಆಗಿರುವಂತಹ ಒಂದು ಸಂಬಂಧ. ಆ ಭಾವಕ್ಕೆ ನಾನು ಯಾವಾಗ್ಲೂ ಚಿರಋಣಿ. ಐಶ್ವರ್ಯ ಅದೇ ಒಬ್ಬಂಟಿ ಜೀವನವನ್ನು ಎದುರಿಸುವ ಧೈರ್ಯ ಇದೆ. ಆದರೆ ಅಪವಾದಗಳು ಬಂದಾಗ ಅಥವಾ ಟೀಕೆ ಟಿಪ್ಪಣಿಗಳು ಬಂದಾಗ ಅದನ್ನು ತಗೊಳ್ಳುವಂಥ ಶಕ್ತಿಯು ಬೆಳೆಸ್ಕೊಳ್ಬೇಕು ಅಂತ. ಗೌತಮಿ. ಅದೇ ಈ ಪಾಸಿಟಿವಿಟಿ ಮತ್ತೊಂದು ಮಗದೊಂದು ಅನ್ನೋ ಯೋಚನೆಯಿಂದ ಆಚೆಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ಬದುಕೋದನ್ನ ನೋಡ್ಬೇಕು ಅಂತ. ಅಂದ್ರೆ ಪಾಸಿಟಿವ್ ಆಗೇ ಇದಾರೆ ಅವರು ಬಿಗ್ ಬಾಸ್? ನನಗೆ ಯಾವತ್ತೂ ಹಾಗೆ ಅನ್ಸಿಲ್ಲ. ಪಾಸಿಟಿವ್ ಆಗಿದ್ದಾರೆ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಹನುಮಂತು. ತುಂಬಾ ಬುದ್ಧಿವಂತ. ಮೋಕ್ಷಿತಾ. ನೇರವಾಗಿ ಮಾತಾಡುವ ಹುಡುಗಿ, ಆದ್ರೆ ತುಂಬಾ ಗೊಂದಲದಲ್ಲಿದ್ದಾಳೆ. ಮಂಜನಾ. ಅದೇ ಮುಂಚೆ ಇದ್ದ ಉಗ್ರಂ ಮಂಜು ಈಗ ಕಳೆದು ಹೋಗಿದ್ದಾರೆ. ತ್ರಿವಿಕ್ರಮ್. ಒಂದು ಪರ್ಫೆಕ್ಟ್ ಕಂಪ್ಲೀಟ್ ಹೀರೋ ಮೆಟೀರಿಯಲ್. ಲಾಯರ್ ಜಗದೀಶ್. ಕಂಟೆಂಟ್ ಕಿಂಗ್. ಧನ್ರಾಜ್. ಪ್ರಾಮಾಣಿಕ ವ್ಯಕ್ತಿ. ಮಾನಸ. ಮುದ್ದು ಗುಂಡಮ್ಮ. ಅವರು ನಿಮ್ ಬಾಂಡಿಂಗ್ ಹೇಗಿತ್ತು? ತುಂಬಾ ಜಗಳನೂ ಮಾಡಿದೀವಿ, ಆದ್ರೆ ತುಂಬಾ ಕ್ಲೋಸ್ ಆಗಿದ್ವಿ ನಾವಿಬ್ರು. ತುಂಬಾ ಕ್ಲೋಸ್ ಆಗಿದ್ವಿ. ಇನ್ನೆಷ್ಟು ದಿನ ಇರ್ಬೇಕಾಗಿತ್ತು ಅವಳು ಅಂತ ಬಹಳ ಅನ್ಸಿದೆ. ಮಾನಸ ಅವರು. ಓಕೆ, ನಿಮ್ ಪ್ರಕಾರ ಆ ಟಾಪ್ 5 ಅಲ್ಲಿ ಯಾರ್ಯಾರೆಲ್ಲ ಇರಬಹುದು? ತ್ರಿವಿಕ್ರಮಣ್ಣ, ಹನುಮಂತಣ್ಣ, ಬಿಟ್ರೆ ರಜತ್ ಇರ್ಬೋದು, ಭವ್ಯ ಇರ್ಬೋದು, ಮಂಜಣ್ಣ ಇರ್ಬೋದು ಅನ್ಸುತ್ತೆ. ಯಾರು ಗೆಲ್ಬೇಕು? ತ್ರಿವಿಕ್ರಮಣ್ಣ. ಸುದೀಪ್ ಸರ್ ಅಕ್ಕಪಕ್ಕ ಯಾರು ನಿಲ್ಬೇಕು ಇನ್ನೊಬ್ರು? ತ್ರಿವಿಕ್ರಮಣ್ಣ ಮತ್ತೆ ಹನುಮಂತಣ್ಣ.
ಲಾಸ್ಟ್ ಮೊದಲನೇದಾಗಿ ಟಿಕೆಟು ಇವರಿಗೆ ಸಿಗುತ್ತೆ, ಹನುಮಂತ ಅವರಿಗೆ. ಅವು ಲೈಕ್ ಅವರು ಯಾವ ರೀತಿ ಕಷ್ಟಪಟ್ಟು ಬಂದಿದ್ದಾರೆ ಸ್ಟಾರ್ಟಿಂಗ್ ಇಂದನೂ ಕೂಡ. ಫಸ್ಟ್ ವೀಕಲ್ಲಿ ಅವರಿಗೆ ಕ್ಯಾಪ್ಟನ್ ಕೂಡ ಆಗ್ತಾರೆ, ಬಟ್ ಈ ವೀಕಲ್ಲೂ ಕೂಡ ಅವರೇ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಹೇಳಿದರೆ ಆ ಕ್ಯಾಪ್ಟನ್ಸಿಗೂ ಈ ಕ್ಯಾಪ್ಟನ್ಸಿಗೂ ಏನ್ ಡಿಫರೆನ್ಸ್ ಇರಬಹುದು? ಅದೇ ಅಂದ್ರೆ ಅವರ ಅಲ್ಟಿಮೇಟ್ ಕ್ಯಾಪ್ಟನ್ಸಿ ನಂಗೆ ನೋಡಕ್ ಸಿಕ್ಕಿಲ್ಲ, ನಾನು ಎಲಿಮಿನೇಟ್ ಆಗಿ ಬಂದಿರೋ ಕಾರಣಕ್ಕೆ. ಆ ಕ್ಯಾಪ್ಟನ್ಸಿನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು, ಯಾರು ನಿಭಾಯಿಸದೇ ಇರೋ ರೀತಿನಲ್ಲಿ ನಿಭಾಯಿಸಿದ್ರು. ಇದನ್ನು ಅಷ್ಟೇ ಪ್ರಾಮಾಣಿಕವಾಗಿ ನಿಭಾಯಿಸಬಹುದು ಅನ್ನೋ ವಿಶ್ವಾಸ ಇದೆ. ಇವಾಗ ಲಾಸ್ಟ್ ಸೆಗ್ಮೆಂಟು ನೀವ್ ಹೇಳಿದ್ದೆ ಮಾತು ಅಂತ, ಓಕೆನಾ? ಚೈತ್ರ ಅವರು MLA ಆದ್ರೆ ಏನ್ ಬದಲಾವಣೆ ತರ್ತಾರೆ? MLA ಆಗಿದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ, ಇನ್ನೂ ಅಲ್ಲಿ ತನಕ ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಸೊ ಅದೇ ಜನ ಏನ್ ನಿರೀಕ್ಷೆ ಮಾಡ್ತಾರೆ ಅದನ್ನ ಎಲ್ಲ ಜನಪ್ರತಿನಿಧಿಗಳು ಕೊಡಬೇಕು ಅನ್ನೋದು ನನ್ನ ಯೋಚನೆ. ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಇದೆ. ಅಂದ್ರೆ ನಿರುದ್ಯೋಗ ಸಮಸ್ಯೆ ಅನ್ನೋದಕ್ಕಿಂತ ಓದಿರೋರು ಉದ್ಯೋಗವನ್ನು ಕೊಡುವಲ್ಲೆಲ್ಲೋ ನಮ್ಮ ರಾಜಕಾರಣಿಗಳು ಸೋಲ್ತಿದ್ದಾರೆ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕು. CM ಆಗೋ ಆಸೆ ಇದೆಯಾ? ಯಾಕೆಂದ್ರೆ ರಾಜಕಾರಣಕ್ಕೆ ಬರೋ ಯೋಚನೆನೇ ಇಲ್ಲ, MLA ಆಗೋ ಯೋಚನೆ ಇಲ್ಲ, CM ಬಹಳ ದೂರದ ದಾರಿ. ನೀವೇನಾದ್ರೂ ಮಿನಿಸ್ಟರು ಅಥವಾ ಸಚಿವರ ಏನೋ ಒಂದಾದ್ರೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಏನೆಲ್ಲ ಒಂದು ಯೋಜನೆಗಳಾಗಿರ್ಬೋದು, ನಿಮ್ ತಲೆಯಲ್ಲಿ ಏನಿದೆ ಅದ್ರ ಬಗ್ಗೆ? ಅಂಬೇಡ್ಕರ್ ಯಾವಾಗ್ಲೂ ಹೇಳ್ತಾರೆ, ಈ ದೇಶದ ಅಭಿವೃದ್ಧಿಯನ್ನ ನಾನು ಯಾವಾಗ್ಲೂ ಆ ದೇಶದಲ್ಲಿ ಹೆಣ್ಮಕ್ಳ ಶಿಕ್ಷಣದ ಆಧಾರದ ಮೇಲೆ ಅಳಿತೀನಿ ಅಂತ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಮಾತು. ಅಂದ್ರೆ ಒಂದ್ ದೇಶ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಆ ದೇಶದ ಹೆಣ್ಮಕ್ಳು ಎಷ್ಟು ಶಿಕ್ಷಣ ತಗೊಂಡಿದ್ದಾರೆ ಅನ್ನೋದ್ರ ಮೇಲೆ ಅಳಿಬೇಕು ಅನ್ನೋದಾದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಚೆನ್ನಾಗಿ ಬರೀತಾರೆ ಅವ್ರ ಪುಸ್ತಕದಲ್ಲಿ. ಸೊ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು. ಸೊ ಹೆಣ್ಣುಮಕ್ಳ ಶಿಕ್ಷಣ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಲ್ಲಿ ಕೆಲಸ ಮಾಡ್ತೀನಿ. ಓಕೆ, ನೀವು ಆಚೆ ಬಂದ್ಮೇಲೆ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ನಾನು ನಿರೀಕ್ಷೆ ಮಾಡದೇ ಇರೋ ಮಟ್ಟಿನ ಎಲ್ಲವೂ ಪಾಸಿಟಿವ್ ಆಗಿದೆ. ಜನಕ್ಕೆ ಅನುಕಂಪ ಇತ್ತು, ಕರುಣೆ ಇತ್ತು, ಮತ್ತು ನನ್ನ ಮೇಲೆ ಗರ್ವ ಇದೆ. ಒಬ್ಬಳೆ ಎಲ್ಲವನ್ನು ಎದುರಿಸಿದಾಳೆ, ಎಲ್ಲರಿಂದ ಟಾರ್ಗೆಟ್ ಆಗಿದ್ದಾಳೆ ಅನ್ನೋ ಎಲ್ಲ ಮಾತುಗಳನ್ನ ಕೇಳಿದ್ರೆ ತುಂಬಾ ಗರ್ವ ಇದೆ, ತುಂಬಾ ಖುಷಿ ಇದೆ. ಟೋಟಲಿ ನಿಮ್ಮ ಒಂದು ಈ ಬಿಗ್ ಬಾಸ್ ಜರ್ನಿನ ಒಂದು ವೀಟಿನಲ್ಲಿ ನೋಡ್ತೀರಾ ನೀವು, ಲಾಸ್ಟ್ ಎಪಿಸೋಡ್ ನಲ್ಲಿ. ಸೊ ಆ ವೀಟಿ ನೋಡಿದಾಗ ಏನ್ ಅನ್ನಿಸ್ತು? ಆ ವೀಟಿ ಒಂದು ಫುಲ್ ಮೀಲ್ಸ್ ಇದ್ದಾಗಿತ್ತು. ಉಪ್ಪಿಂದ ಹಿಡಿದು ಪಾಯಸದ ತನಕ ಎಲ್ಲವೂ ಅದರಲ್ಲಿತ್ತು. ಖುಷಿ, ದುಃಖ, ನಗು, ಸಂಭ್ರಮ, ಕೋಪ ಎಲ್ಲವೂ ಇದ್ದ ಒಂದು ಕಂಪ್ಲೀಟ್ ಪ್ಯಾಕೇಜ್. ಒಂದು ಸಕ್ಸಸ್ಫುಲ್ ಬ್ಲಾಕ್ ಬಸ್ಟರ್ ಫಿಲ್ಮ್ಗೆ ಏನೇನು ಬೇಕಿತ್ತು ಅದೆಲ್ಲವೂ ಅದರಲ್ಲಿತ್ತು ಅಂತ. ಜೀವನ ಅಂತ ಬಂದಾಗ ಎಲ್ಲ ಪಾಸಿಟಿವ್ ಆಗೇ ಹೋಗಲ್ಲ, ಅಲ್ಲಿ ಇಲ್ಲಿ ಏರಿಳಿತ ಅಂತೂ ಇದ್ದೇ ಇರುತ್ತೆ. ನಮ್ಮನ್ನ ಆಡ್ಕೊಳ್ಳೋವ್ರ ಮುಂದೆ ಆಗಿರಬಹುದು, ಏನೋ ಒಂದು ನಮಗೆ ಅವಮಾನಿಸಿರ್ತಾರೆ, ವ್ಯಂಗ್ಯ ಮಾಡಿರ್ತಾರೆ. ಅವರಿಗೆಲ್ಲ ಇದೊಂದು ಉತ್ತಮವಾದಂತಹ ಉದಾಹರಣೆ ಅಂತ ಅನ್ಸುತ್ತಲ್ವಾ? ಆ ಒಂದು ಜರ್ನಿಲೇ ಎಲ್ಲ ಉತ್ತರವು ಅಲ್ಲೇ ಕೂಡ ಸಿಕ್ಬಿಡುತ್ತೆ ಅಲ್ವಾ? ನಿಜ. ನನಗೆ ಆ ವಿಚಾರದಲ್ಲಿ ತುಂಬಾ ಸಂತೃಪ್ತಿ ಇದೆ. ಬಿಗ್ ಬಾಸ್ ಅನ್ನೋ ಒಂದು ಪ್ರಯಾಣವನ್ನ ತುಂಬಾ ಒಂದು ಸಂತೃಪ್ತ ಪ್ರಯಾಣವಾಗಿ ನಾನು ಮುಗಿಸಿದ್ದೇನೆ. ಆಡ್ಕೊಂಡವರು, ಟೀಕೆ ಮಾಡಿದವರು, ಟಿಪ್ಪಣಿ ಮಾಡಿದವರು ಅವರೇ ಎಲ್ಲರೂ ಕೊನೆಗೆ ಅದೆಲ್ಲ ತಪ್ಪು ಅಂತ ಒಪ್ಕೊಂಡು ಉತ್ತಮ ಅಂತ ಕೊಟ್ಟು ಕಳಿಸಿರೋದಿದೆಲ್ಲ ಇಲ್ಲ ಒಂದು ಕಡೆ ನನ್ನ ಅದನ್ನ ಗೆದ್ದಿದ್ದೇನೆ, ನನ್ನ ಸವಾಲು ಗೆದ್ದಿದ್ದೇನೆ ಅನ್ನೋ ಖುಷಿ ಇದೆ. ನೀವು ಅನ್ಕೊಂಡಿದ್ರಾ ಈ ಲಾಸ್ಟ್ ವೀಕ್ ನೀವು ಹೋಗ್ತಿದ್ರಾ ಅಂತ? ಇಲ್ಲ, ಖಂಡಿತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಆ ವೀಕ್ ಚೆನ್ನಾಗಿ ಆಟ ಆಡಿದ್ದೆ, ಉತ್ತಮ ಸಿಕ್ಕಿತ್ತು, ಎಲ್ಲರೂ ಪಾಸಿಟಿವ್ ಆಗಿದ್ರು. ಅದೇ ನಿರೀಕ್ಷೆ ಮಾಡಿರ್ಲಿಲ್ಲ, ನಿಜವಾಗ್ಲೂ ನಿರೀಕ್ಷೆ ಮಾಡಿರ್ಲಿಲ್ಲ ಅದನ್ನ. ಸೊ ಈ ವೀಕ್ ಯಾರು ಹೋಗ್ಬೋದು ಗೊತ್ತಿಲ್ಲ. ಅದೇ ಮೇ ಬಿ ಈಗ ಮಿಡ್ ವೀಕ್ ಅಂತೆಲ್ಲ ಬಂದ್ರೆ ಗೌತಮಿ ಅವರು ಅಥವಾ ಬಾಟಮ್ 2 ಬಾಟಮ್ 3 ನಲ್ಲಿ ಇದ್ದ ಜನ ಸೇವ್ ಆಗಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಇಂದ. ಅದ್ ಬಿಟ್ರೆ ಮೋಕ್ಷಿತಾ ಇದ್ರು, ಸೊ ಬಹುಶಃ ಅವರು ಹೋಗ್ಬೋದು ಅಂತ ಅನ್ಸುತ್ತೆ. ನಿಮ್ಮ ಮನೆಯಲ್ಲೆಲ್ಲ ಏನಂದ್ರು? ತುಂಬಾ ಖುಷಿಯಾಗಿದ್ದಾರೆ ಮನೆಯವರು. ಅಂದ್ರೆ ಒಂದಷ್ಟು ದಿನ ಬೇಜಾರಿತ್ತು, ಟಾರ್ಗೆಟ್ ಆಗ್ತಿದ್ದೀನಿ ಎಲ್ಲರಿಂದ ಅನ್ನೋ ಬೇಜಾರೆಲ್ಲ ಇತ್ತು. ಸೊ ಬರುವಾಗ ಅದೆಲ್ಲವನ್ನು ಕಳ್ಕೊಂಡು ಬಂದಿರೋದು ಖುಷಿ ಇದೆ, ತುಂಬಾ ಖುಷಿ ಆಯ್ತು. ಓಕೆ, ನಿಮ್ಮ ಈ ಇಷ್ಟೊಂದು ಬಿಸಿ ಶೆಡ್ಯೂಲ್ ನಮಗೂ ಕೂಡ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಕರ್ನಾಟಕದ ಚೈತ್ರಕ್ಕ ಪಟ 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 ಅಂತ ಎಷ್ಟು ಬೇಗ ಮಾತು ಮುಗಿಸಿ ಎಲ್ಲವನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.